ಹಾಯ್ ಹೆಲೋ ವೆಲ್ಕಮ್ ಟು ಅರುಣಶ್ರೀ ಕಿಚನ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಡ್ತಿರುವಂಥ ರೆಸಿಪಿ ಏನಪ್ಪ ಅಂತಂದರೆ ಗಣಕೆ ಸೊಪ್ಪಿನ ಉಪ್ಸಾರು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಗಣಕೆ ಸೊಪ್ಪಿನ ಉಪ್ಸಾರಿಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ತೋರಿಸ್ತೀನಿ. ಒಂದು ಕಟ್ಟಾಗುವಷ್ಟು ಗಣಕೆ ಸೊಪ್ಪನ್ನ ಇಲ್ಲಿ ಬಿಡಿಸು ತೊಳೆದು ಇಟ್ಕೊಂಡಿದ್ದೀನಿ. 100 ಗ್ರಾಮ್ ಆಗುವಷ್ಟು ಒಣಗಿರೋ ಅವರೆಕಾಳನ್ನ ತಗೊಂಡಿದ್ದೀನಿ. 1 ಗ್ಲಾಸು ಹಾಲು ತಗೊಂಡಿದ್ದೀನಿ. ಮತ್ತು ಉಪ್ಸಾರು ಖಾರಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಅಂದರೆ, ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. 1 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಇದೆಲ್ಲ ಖಾರಕ್ಕೆ ಹಾಕುವಂತಹ ಇಂಗ್ರೀಡಿಯೆಂಟ್ಸು. ಫಸ್ಟ್ ಇವಾಗ ನಾವು ಗಣಕೆ ಸೊಪ್ಪನ್ನ ಒಂದು ಗ್ಲಾಸ್ ನೀರು ಹಾಕಿ 1-2 ನಿಮಿಷ ಬೇಯಿಸ್ಕೊಳ್ಳೋಣ. 1 ಗ್ಲಾಸ್ ನೀರು ಹಾಕಿ ಈ ಸೊಪ್ಪನ್ನು 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಈ ಸೊಪ್ಪು ಬೇಯೋ ಅಷ್ಟರಲ್ಲಿ ನಾವು ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಉಪ್ಸಾರು ಖಾರನ ರೆಡಿ ಮಾಡ್ಕೊಬಿಡೋಣ. ಒಣಮೆಣ್ಸಿನ್ಕಾಯಿನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ 1-2 ಸೆಕೆಂಡು, ಜಾಸ್ತಿ ಸೀಸ್ಬಾರ್ದು, ಈ ಥರ ಸ್ವಲ್ಪ ಹುರ್ಕೋಬೇಕು. ಹಂಗೆ ಹಸಿದು ಹಾಕ್ಬಾರ್ದು. ಈ ಥರ ಹುರ್ಕೊಂಡು ಹಾಕೋದ್ರಿಂದ ಖಾರ ತುಂಬ ಟೇಸ್ಟಾಗಿರುತ್ತೆ, ಉಪ್ಸಾರು ಸಹ ತುಂಬ ಟೇಸ್ಟಾಗಿರುತ್ತೆ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದಿರುವಂಥ ಮೆಣಸಿನ್ಕಾಯಿ ಹಾಕ್ಕೊಂಡೆ, ಅದಕ್ಕೆ ಮೆಣಸು ಮತ್ತು ಉಪ್ಪನ್ನ ಹಾಕೋತಿದ್ದೀನಿ. ಈಗ ಸ್ವಲ್ಪ ನೀರು, ತಣ್ಣೀರು ಹಾಕಬಾರ್ದು, ಅದಕ್ಕೆ ಬಿಸಿನೀರು ಆ್ಯಡ್ ಮಾಡಿಕೊಂಡು ನಾವು ರುಬ್ಕೋಬೇಕು. ಮೆಣಸಿನ್ಕಾಯಿ, ಉಪ್ಪು, ಮೆಣಸು ಈ ಮೂರನ್ನು ಸ್ವಲ್ಪ ರುಬ್ಕೊಂಡಾದಮೇಲೆ ಆಮೇಲೆ ಲಾಸ್ಟಲ್ಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಖಾರ ರೆಡಿ ಆಯಿತು. ಇದಕ್ಕೆ ನಾವು ಮೆಣಸು ಬೆಳ್ಳುಳ್ಳಿ ಖಾರ ಅಂತ ಕರಿತೀವಿ. ಈ ಗಣಕೆ ಸೊಪ್ಪಿನ ಉಪ್ಸಾರಿಗೆ ನಾವು ಇದೇ ಥರ ಖಾರನ ಮಾಡ್ಕೋಬೇಕು. ಯಾಕಂದರೆ ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಟೊಮೊಟೊ ಆಗಲಿ ಅಥವಾ ಹುಣಸೆಹಣ್ಣು, ಜೀರಿಗೆ ಏನೂ ಸಹ ನಾನು ಇದಕ್ಕೆ ಹಾಕ್ಕೊಂಡಿಲ್ಲ. ಬರೀ ಮೆಣಸು, ಮೆಣಸಿನ್ಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಈ ಖಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸೊಪ್ಪು ಬೆಂದಿದೆ. ನೀರು ಸಪ್ರೇಟು, ಸೊಪ್ಪು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಅವರೆಕಾಳನ್ನ ಹುರ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಗೆ ಅವರೆಕಾಳು ಹಾಕಿ 1-2 ನಿಮಿಷ ಲೋ ಫ್ಲೇಮಲ್ಲಿ ಅವರೆಕಾಳನ್ನ ಹುರ್ಕೊತಿದ್ದೀನಿ. ಈ ಥರ ಅವರೆಕಾಳನ್ನ ಹುರ್ಕೊಂಡು ಎತ್ತಿಟ್ಕೋಬೇಕು. ಇವಾಗ ಒಂದು ಪಾತ್ರೆಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಿದ್ದೀನಿ. ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋತಿದ್ದೀನಿ. ಬೆಳ್ಳುಳ್ಳಿ ಹಾಕಾದ್ಮೇಲೆ ಆಗಲೇ ನಾವು ಬೇಯಿಸಿಟ್ಕೊಂಡಿರುವಂತಹ ಗಣಕೆ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಗಣಕೆ ಸೊಪ್ಪನ್ನ ಎಣ್ಣೆಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಖಾರ ಬಿದ್ದಲ್ಲ, ಆ ಜಾರಲ್ಲಿ ಇನ್ನೂ ಸ್ವಲ್ಪ ಖಾರ ಹಾಗೆ ಉಳಿದಿತ್ತು. ಅದನ್ನು ನೀರು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ಆ ಖಾರದ ನೀರನ್ನು ಇದಕ್ಕೆ ಹಾಕೋಬೇಕು. ನಿಮಗೆ ಉಪ್ಸಾರು ಎಷ್ಟು ಬೇಕು ಅಷ್ಟು ನೀರನ್ನ, ಬೇಕಂದರೆ ಎಕ್ಸ್ಟ್ರಾ ನೀರನ್ನ ಹಾಕ್ಕೊಳ್ಳಿ. ಈಗ ಆಗಲೇ ಹುರಿದಿಟ್ಕೊಂಡಿರುವಂತಹ ಅವರೆಕಾಳನ್ನ ಹಾಕೋತಿದ್ದೀನಿ. ಇವಾಗ ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲನ್ನು ಹಾಕೋತಿದ್ದೀನಿ.
ಲಾಸ್ಟಲ್ಲಿ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಇದಕ್ಕೆ ಹಾಕೋಬೇಕು. 2 ನಿಮಿಷ ಬೇಯಿಸ್ಕೊಂಡ್ರೆ ಗಣಕೆ ಸೊಪ್ಪಿನ ಉಪ್ಸಾರು ರೆಡಿ ಆಗುತ್ತೆ. ಇದು ಬಾಣಂತಿಯರಿಗೆ ತುಂಬ ಆರೋಗ್ಯಕರವಾದಂತಹ ಊಟ ಅಂತ ಹೇಳ್ಬೋದು. ಮತ್ತು ಬಾಯಲ್ಲಿ ಹುಣ್ಣು ಆಗಿರುತ್ತಲ್ಲ ಅವರಿಗೆ ಇದು ತುಂಬ ಯೂಸ್ ಆಗುತ್ತೆ. ಗಣಕೆ ಸೊಪ್ಪು ಅದರಲ್ಲಿರುವಂತಹ ಎಲೆಗಳನ್ನ ಅಗ್ದು ನುಂಗೋದ್ರಿಂದ ಬಾಯಲ್ಲಿ ಹುಣ್ಣು ಕಮ್ಮಿ ಆಗುತ್ತೆ. ನಾನು ಗಣಕೆ ಸೊಪ್ಪನ್ನ ಯಾಕೆ ನೀರಲ್ಲಿ ಬೇಯಿಸ್ಕೊಂಡು ಉಪ್ಸಾರಿಗೆ ಹಾಕೊಂಡೆ ಅಂತಂದರೆ ಗಣಕೆ ಸೊಪ್ಪು ತುಂಬ ಕಹಿ ಇರುತ್ತೆ. ಮನೇಲಿ ಮಕ್ಕಳುಗಳು ಕಹಿ ಇದ್ದರೆ ತಿನ್ನೋಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಫಸ್ಟು ನೀರಲ್ಲಿ ಬೇಯಿಸ್ಕೊಂಡು ನೀರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಂಡು ನೀರು ಆಚೆ ಚೆಲ್ಬಿಟ್ಟು ಸೊಪ್ಪನ್ನು ಮಾತ್ರ ಉಪ್ಸಾರಿಗೆ ಹಾಕ್ಕೊಂಡೆ. ಇದರಿಂದ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ. ಬೇಡ ನಮಗೆ ಕಹಿ ಇದ್ದರೂ ಪರವಾಗಿಲ್ಲ ನಾವು ತಿಂತೀವಿ ಅನ್ನೋದಾದರೆ ಸೊಪ್ಪನ್ನ ಡೈರೆಕ್ಟಾಗಿ ಎಣ್ಣೆ ಮತ್ತು ಬೆಳ್ಳುಳ್ಳಿ ಹಾಕಿ ಒಗ್ಗರಣೆಗೆ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಬಿಟ್ಟು ನಂತರ ಉಪ್ಸಾರನ್ನ ಮಾಡ್ಕೋಬೋದು. ಬಿಸಿ ಬಿಸಿ ರಾಗಿ ಮುದ್ದೆ ಗಣಕೆ ಸೊಪ್ಪಿನ ಉಪ್ಸಾರು ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಡಿರುವಂತಹ ಗಣಕೆ ಸೊಪ್ಪಿನ ಉಪ್ಸಾರು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ನನ್ನ ವಿಡಿಯೋನ ಇಲ್ಲಿವರೆಗೂ ಸ್ಕಿಪ್ ಮಾಡದೆ ನೋಡಿದಂತಹ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.